ವಾರ ಕರೆದಿದ್ರು ಕೋತಿ ಹಿಡಿಯೋಕ್ಕೆ ಬಂದು ಹಿಡ್ದಿದ್ದೀನಿ. ಬರೀ 4 ಕೋತಿ. ಸರ್, ಈಗ ಕೋತಿ ಏನು ನುಕ್ಸಾನ ಮಾಡಿದಾವೆ ಸರ್ ನಿಮಗೆ ಇಲ್ಲಿ? ಈಗ ನಮ್ಮದು ಹೊಸದುರ್ಗ ತಾಲೂಕು ಲಕ್ಕಿಹಳ್ಳಿ, ಚಿತ್ರದುರ್ಗ ಜಿಲ್ಲೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಚಳ್ಳಕೆರೆ ತಾಲೂಕಿನಾಗೆ ಗ್ರಾಮ ಪಂಚಾಯತಿ ಅವ್ರು ಪಿ ಡಿ ಅವರು ಅವರ ಸಂಬಂಧಪಟ್ಟಂಥ ಕಮಿಟಿಯವ್ರು ಕರೆಸಿ ಅಲ್ಲಿಂದ ಒಂದು ಪೇಪರ್ ಸ್ಟೇಟ್ಮೆಂಟ್ ನೋಡಿದೆ. ನಾನು ಪೇಪರಲ್ಲಿ ಇವ್ರು ಕೋತಿ ಹಿಡಿದದ್ದು ನೋಡಿದ ಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ನಮ್ಮ ರಿಲೇಷನ್ನವ್ರನ್ನಲ್ಲಿ ಕಳಿಸಿ ಇವ್ರ ನಂಬರ್ ತಗೊಂಡು ಸುಮಾರು ಅಂದರೆ ನಮ್ಮ ತೋಟದಲ್ಲಿ ಒಂದು 30 ಮಂಗಗಳನ್ನು ಇವತ್ತು ಬಂದು 1 ತಿಂಗಳು ಮೇಲೆ ಆಯ್ತಾವೆ. ಬಂದು ಇಡೀ ಅಡಿಕೆ ಒಂದೇ ಒಂದು ಚೂರು ಬಿಟ್ಟಿಲ್ಲ, ಒಂದು ಎಳೆ ಇವನು ಬಿಟ್ಟಿಲ್ಲ, ಒಂದು ಅಡಿಕೆ ತೆಂಗಿನ ಎಳ್ನೀರು ಸಹ ಬಿಟ್ಟಿಲ್ಲ, ಒಂದೇ ಒಂದು ಚೂರು ತೋಟನೇ ಹಾಳಾಗೋಗ್ಬಿಡೈತೆ. ಅದೇ ಕೋತಿಯಿಂದ ವನ ಕೆಡ್ತಂತಂದೇಳಿ ವನನೇ ಕೆಡಿಸಿಬಿಡ್ತವೆ. ಸುತ್ತ ಸುಮಾರು ಒಂದು 5-6 ರೈತರ ತೋಟ ಇವತ್ತು ಫುಲ್ ಬೆಳೆ ನಷ್ಟ ಆಗೈತೆ. ಅದರಿಂದ ಧ್ವಂಸ ಆಗಿ ಹೋಗ್ಬಿಡೈತೆ. ಅದರಿಂದ ಅವ್ರನ್ನ ಪುಣ್ಯಾತ್ಮ ಬಂದು ನಮಗೆ ಇವತ್ತು ಹೆಚ್ಚಿನ ಸಹಕಾರ ಕೊಟ್ಟು ಇವತ್ತು ಸುಮಾರು 1 ವಾರಗಳ ಕಾಲ ಇಲ್ಲೇ ಇದ್ದು ಅವರು ಇಡೀ ಕೋತಿಗಳನ್ನು ಹಿಡಿದು ನಮಗೆ ಅವ್ರನ್ನ ಸೀದಾ ಕಾಡಿಗೆ ಸುರಕ್ಷಿತವಾಗಿ ಅವ್ರು ಬಿಟ್ಟು ಬರೋಕ್ಕೆ ವ್ಯವಸ್ಥಿತವಾಗಿ ಅವರಿಗೆ ವೆಹಿಕಲನ್ನು ಕೊಟ್ಟು ಇವತ್ತು ಅವರು ಜವಾಬ್ದಾರಿಯುತವಾದ ಕೆಲಸ ನಿರ್ವಹಿಸಿದರೆ ಅವ್ರಿಗೆ ನಮ್ಮ ಈ 8 ಜನ ತೋಟದಾರರಿಂದಲ್ವ ಅವ್ರಿಗೆ ಕೃತಜ್ಞತೆಯನ್ನು ಹೇಳಿ ಅವ್ರಿಗೆ ದೇವ್ರು ಇನ್ನೂ ಒಳ್ಳೇದು ಮಾಡಲಿ, ಇಂಥ ಸೇವೆ ಅವ್ರಿಗೆ ಮಾಡೋಕ್ಕೆ ಭಗವಂತ ಆಯುಸ್ಸು ಆರೋಗ್ಯ ಎಲ್ಲದೂ ಅವ್ರಿಗೆ ಕೊಡಲಿ ಅಂತ ಹೇಳ್ತಾ ಪ್ರಾರ್ಥಿಸಿ ಈ ರೈತರಿಗೆ ಇವತ್ತು ನಗುಮುಖ ಬಂದೈತಿ. ಇವತ್ತು ಬಂದೈತೆ ನಗುಮುಖ. ಈ ಕೋತಿಗಳನ್ನ ಹಿಡಿದ ಮೇಲೆ ಅವು ನೋಡ್ಬಿಟ್ಟು ರಕ್ತ ಕಣ್ಣಾಗೆ ನೀರು ಬಂದಿಲ್ಲ, ರಕ್ತ ಬಂದೈತೆ. ಆ ರೀತಿಯಾದಂಥ ನೋವನ್ನು ಪಟ್ಟಿದ್ದೀವಿ ರೈತರುಗಳು. ಅದರಿಂದ ತಾವು ದಯಮಾಡಿ ಇಂಥವನ್ನು ಇನ್ನೂ ಅನೇಕ ಅವ್ರು ಸೇವೆ ಮಾಡೋಕ್ಕೆ ಭಗವಂತ ಅವರಿಗೆ ಎಲ್ಲದೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಈ ಕೋತಿಗಳನ್ನು ಕಾಡಿಗೆ ಹೋಗೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸರ್. ಈಗ ಸರ್, ಕೋತಿ ನಾವು ಹಿಡಿದಿಲ್ಲ, ನಿಮ್ಗೆ ಸಂತೋಷ? ಭಾಳ ಸಂತೋಷ ಅಂದರೆ ಹೇಳ್ಬಾರ್ದು. ನಾವು ಸೇಫ್ಟಿಯಾಗಿ ಹಿಡಿದಿದ್ರ ಒಂದೇ ಒಂದು ತೊಂದರೆ ಆಗದಂಗೆ, ಒಂದು ಪ್ರಾಣಿಗಾಗ್ಲೂ ಒಂದು ತೊಂದರೆ ಆಗದಂಗೆ, ಮನುಷ್ಯರಿಗೂ ತೊಂದರೆ ಆಗದಂಗೆ ಅವಕ್ಕೆಲ್ಲ ಒಳ್ಳೊಳ್ಳೆ ಫುಡ್ ಕೊಟ್ಟು ಅವಕ್ಕೆ ಒಳ್ಳೆ ಆಹಾರವನ್ನು ಕೊಟ್ಟು ಅವ್ರನ್ನ ಯಾವ ರೀತಿ ಪಳಗಿಸಿ ಯಾವ ರೀತಿ ಹಿಡಿದ್ರೆ ಅಂದರೆ ಅದು ಹುಡುಗಾಟದ ಪ್ರಶ್ನೆ ಅಲ್ಲ. ಸುಮ್ಮನೆ ನಾನು ಹೇಳ್ಬೋದು, ನಾನು ಹಿಡಿತೀನಿ, ನಾನು ಮಾಡ್ತೀನಿ, ಎಲ್ಲ ಆಗದ ಮಾತು. ನೀವು ಭಾಳ ಸೀನಿಯರಿಟಿ ಇದ್ರ ಕೋತಿಯಲ್ಲಿ ಹಿಡಿಯೋದ್ರಲ್ಲಿ ನಂಬರ್ 1 ಇದ್ರ. ಇದು ಇನ್ನೂ ಉನ್ನತವಾಗಿ ನೀವು ಬೆಳಿಬೇಕು, ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿ ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ.